ನಿಮ್ಮ ಪ್ರೀತಿಯ ಚಾಲಕ. ಇದು ಏನಪ್ಪ ವಿಷಯ ಎಂದರೆ ನಿಮಗೆಲ್ಲರಿಗೂ ತಿಳಿಸುವ ವಿಚಾರ ಹೀಗಿದೆ ನೋಡಿ. ಮೆಜೆಸ್ಟಿಕ್ಕಿಂದ ಉಪನಗರ ಹೋಗುವ ಗಾಡಿ ಈ ಟೈಮಿನಿಂದ ಈ ಟೈಮಿಗೆ ಬರಲು ಸಾಧ್ಯತೆ ಇರುತ್ತದೆ. ಹಾಗಾಗಿ ನಿಮಗೆ ಒಂದು ಚಿಕ್ಕದೊಂದು ವಿಡಿಯೋ. ಇದು ಉಪನಗರ ಬಸ್ ಸ್ಟ್ಯಾಂಡು, ಉಳ್ಳಾಳು ಉಪನಗರ. ಹಾಗೆಯೇ ಇಲ್ಲಿ ಅನೇಕ ರೀತಿಯ ಗಾಡಿಗಳು ಸಹ ಬರುತ್ತವೆ. ಹಾಗೆಯೇ ಅನೇಕ ರೀತಿಯ ಗಾಡಿಗಳು ಅಡ್ಡಾಡಿರುತ್ತವೆ. ನಿಮಗೆಲ್ಲ ಹೇಳುವುದು ಕಟ್ಟಕತೆಯಲ್ಲ, ಇದು ಸುಂದರವಾದ ಸಾಮಾಜಿಕ ಕಲ್ಯಾಣ BMTC ನಗರ ಅಭಿವೃದ್ಧಿ. ಹಾಗಾಗಿ ನಿಮಗೆಲ್ಲರಿಗೂ ಹೇಳುವುದಿಷ್ಟೇ, ದಯವಿಟ್ಟು ನಮ್ಮನ್ನು ಗೌರವಿಸಿ, ನಾವು ಗೌರವಿಸುತ್ತೇವೆ. ಹಾಗೆ ಇಲ್ಲಿ ಎಲ್ಲರೂ ನಮ್ಮ ಹೊಟ್ಟೆಪಾಡಿಗೆ ಬಂದಿರುವಂಥ ಪರಿಸ್ಥಿತಿ ಇಲ್ಲಿದೆ. ಹಾಗಾಗಿ ನಮಗೆ ಯಾರೂ ತೊಂದರೆ ಮಾಡಬಾರದು. ನಿಮ್ಮ ಹಾಗೆ ನಮಗೆ ಒಂದು ಫ್ಯಾಮಿಲಿ ಇರುತ್ತೆ. ನಾವು ನಿಮ್ಮ ಥರನೇ ಮನುಷ್ಯ ರೂಪದಲ್ಲಿ ನಿಮ್ಮ ಆ್ಯಟಿಟ್ಯೂಡ್ ನಮ್ಮ ಹತ್ರ ಇರುತ್ತೆ. ನಮಗೆ ಏನಪ್ಪ ಅಂದರೆ ಲೆಫ್ಟು ಮತ್ತು ರೈಟು ನೋಡುವಾಗ ತುಂಬ ಕಷ್ಟ ಇರುತ್ತೆ. ಹಾಗಾಗಿ ದಯವಿಟ್ಟು ಈ ಎಲ್ಲರೂ ಶಾಂತಿ ಸಮಾಧಾನದಿಂದ ಪ್ರಯಾಣವನ್ನು ಮಾಡಿಕೊಳ್ಳಿ. ಹಾಗೆಯೇ ಹತ್ತುವಾಗ ಬೋರ್ಡನ್ನು ನೋಡಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ಅಟ್ಲೀಸ್ಟ್ ಡ್ರೈವರ್ ಆದ್ರೂ ಕೇಳಿ. ಯಾಕಂದರೆ ಈ ಮಾತು ಹೇಳ್ತಾನೆ ಅಂದರೆ ನಮಗೆ ಟೈಮಿಂಗ್ ಕೊಟ್ಟಿರುತ್ತಾರೆ. ಆ ಟೈಮಿಂಗ್ನ ಪ್ರಕಾರ ಗಾಡಿ ಓಡಿಸೋದು ಹೇಳಿರುತ್ತಾರೆ. ಹಾಗಾಗಿ ನಮ್ಮ ಜೀವನದ ಹಂಗನ್ನು ತೊರೆದು ನಾವು ಗಾಡಿಯನ್ನು ಓಡಿಸ್ತಾ ಇರುತ್ತೇವೆ. ಎಮ್ಲಿಟಿ ಲೆಫ್ಟಲ್ಲಿ ಬಂದರೆ ಚಕ್ರಕ್ಕೆ ತಗಲು ಹಾಕಿಕೊಂಡರೆ ತುಂಬಾ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಯಾರು ದುಡುಕಬೇಡಿ, ದುಡುಕಿ ಮೋಸ ಹೋಗಬೇಡಿ. ನೀವು ಸಿಗ್ನಲ್ ನೋಡ್ಬೇಕು ನಮ್ಮ ಮೇಲೆ ಯಾವ ರೀತಿ ನುಗ್ತಾರಂದ್ರೆ. ಹಾಗಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಸಿಗ್ನಲ್ಲಿನಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಭಯ. 108 ತೊಂದರೆ ಅನುಭವಿಸಲು ಸಾಧ್ಯತೆ ಇರುತ್ತದೆ. ತಾವು ಗಮನನೇ ಇರೋದಿಲ್ಲ. ಎಲ್ಲರಿಗೂ ಹೇಳುವ ಲೇಟ್ ಆಗಿ ಬಂದಿರ್ತಾರೆ, ಆಫೀಸಿಗೆ ಹೋಗೋದು ಟೆನ್ಷನ್ ಇರುತ್ತೆ. ರೋಡಲ್ಲಿ ಮಾಡುವಾಗ ಸಿಗ್ನಲ್ ಎಡಕ್ಕೆ ಸಿಗ್ನಲ್ ನೋಡ್ತಿರಲ್ಲ, ಒಬ್ಬನ ಅಡ್ಡ ಬರ್ತಿರ್ತಾನೆ, ಇನ್ನೊಬ್ಬನ ಸೀದಾ ಬರ್ತಿರ್ತಾನೆ. ಸಡನ್ಲಿ ಇದು ಮುಗಿದರೆ ನಮಗೆ ಇದು ಭಯಂಕರ ರೋಡು 8 ಫೂಟ್ ಸಿಕ್ಕಾಬಿಟ್ಟೆ. ಎಲ್ಲ ತರಕಾರಿ ಅಂಗಡಿಗೂ ಅಲ್ಲೇ ಹಾಕಿರ್ತಾರೆ. ಹಳೆ ಗಾಡಿ ಟೈಪ್ ನಮ್ಮ ವಿಜಯನಗರ. ಹಾಗಾಗಿ ಹತ್ತಿದ ಕೂಡಲೇ ತಕ್ಷಣವೇ ಕಂಡಕ್ಟರ್ನು ಕೇಳಿ ಟಿಕೆಟ್ ಅನ್ನು ಪಡೆದುಕೊಳ್ಳಿ. ಯಾಕಪ್ಪ ಈ ವಿಚಾರ ಹೇಳುವುದೆಂದರೆ ನಮಗೂ ಸಹ ಒಂದು ಟೈಮ್ ಇರುತ್ತೆ. ಆ ಟೈಮಿನಲ್ಲಿ ಪಿಕಪ್ ಮಾಡಬೇಕು. ಹಾಗೆಯೇ ಮೆಜೆಸ್ಟಿಕ್ ಬೇರೆ ಕಡೆಗೆ ಇನ್ನೊಂದು ಇರುತ್ತದೆ. ಹಾಗಾಗಿ ನಾವು ಕೇಳಿಕೊಳ್ಳುವುದು ನಿಮಗೆ ಇಷ್ಟೇ, ನಮ್ಮನ್ನು ಗೌರವಿಸಿ, ನಾವು ನಿಮಗೆ ಗೌರವಿಸುತ್ತೇವೆ. ಕಷ್ಟ ಹಾಗೆ ಗಾಡಿ ಓಡಿಸೋದು. ಎಲ್ಲಿಗೆ ಹೋಗಬೇಕಾದರೂ ಯೋಚಿಸಿ ಆಲೋಚಿಸಿ ಬಸ್ಸನ್ನ ಹತ್ತಿ ಪ್ರಯಾಣಿಸಿ. ಸುಖಕರವಾಗಿ ಹಾಗೂ ನಿಮಗೆ ಎಲ್ಲದೂ ಒಳ್ಳೆಯದಾಗಲಿ. ನಾವು ಹೇಳುವುದು ಇಷ್ಟೇ. ಏನು ವಿಷಯ ಎಂದರೆ ಬಸ್ಸನ್ನು ಹತ್ತಿದಾಗ ಹತ್ತುವುದು ಬೇಗ ಸಹಜ ಮಾತು. ಹಾಗಾಗಿ ಬೇಗನ್ನು ಹತ್ತಿ ಅನ್ನುವಾಗ ಅದನ್ನ ತಪ್ಪು ಅರ್ಥ ತಿಳಿದುಕೊಳ್ಳಬೇಡಿ. ಯಾಕಂದರೆ ನಮಗಾದ ಒಂದು ಟೈಮಿಂಗ್ ಇದೆ. ಹಾಗಾಗಿ ಇದು ಜಾಲಹಳ್ಳಿಯಿಂದ ಬರುವ ಸಾಧ್ಯತೆ ಬಸ್ಸು ಹೀಗಿರುತ್ತೆ. ಮೆಜೆಸ್ಟಿಕ್ಕಿನಲ್ಲಿ ಮಿಸ್ ಆದರೆ ಎನಿ 24 ಗಂಟೆ ಟೈಮಿನಲ್ಲಿ ಇಲ್ಲಿ ಬಸ್ಸು ಸಿಗುತ್ತದೆ. ಗುಲ್ಬರ್ಗ, ರಾಯಚೂರು, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ಇತರೆ ಎಲ್ಲಾ ಕಡೆಗೂ, ಹಾಸನ, ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮದ್ದೂರು ಇಲ್ಲಿ ಸಿಗುವುದಿಲ್ಲ. ಮಂಡ್ಯ, ಮದ್ದೂರು, ಕೆಂಗೇರಿ ಬಸ್ ಸ್ಟಾಪಿನಲ್ಲಿ ಸಿಗುತ್ತದೆ. ಇದು ಜಾಲಹಳ್ಳಿಯ ಮೇನ್ 8ನೇ ಮೈಲು. ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ 1.5 ಕಿಲೋಮೀಟರ್ ಹೋದರೆ ಟೋಲಿನಲ್ಲಿ ಬಸ್ಸುಗಳು, ಸಿವಿಲ್ ಬಸ್ಸುಗಳು ಹಾಗೂ ಸರ್ಕಾರಿ ಬಸ್ಸುಗಳು, KSRTC ವಾಹನಗಳು, ಇದು ಜಾಲಹಳ್ಳಿ ಕ್ರಾಸ್ ವಿಲೇಜ್ ಗಾಡಿಗಳು ಪ್ರತಿಯೊಂದು ಗಾಡಿನೂ ಇಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ಪ್ರೈವೇಟ್ ಬಸ್ಗಳು ಬ್ರಿಡ್ಜ್ ಮೇಲ್ದಿಂದ ಬರ್ತವೆ. ಹಾಗಾಗಿ ನಮ್ಮ ಪರಿಸ್ಥಿತಿ. ಆನಂದ್, ದಯವಿಟ್ಟು ನಮ್ಮನ್ನು ಅರ್ಥ ಮಾಡಿಕೊಂಡು
ಟಿಕೆಟ್ ಅನ್ನು ಸಿ ಪಡೆಯಿರಿ. ಬೋರ್ಡ್ ಹಾಗಾಗಿ ಒಂದ್ ಸ್ವಲ್ಪ ದೂರ ನಿಮ್ಮೆಲ್ಲರ ಹೋಗ್ಬೇಕು. ಇಲ್ಲಿಂದ 2 ಕಿಲೋಮೀಟರ್ ವಿನಂತಿಗೋಸ್ಕರ ಅಂದ್ರೆ ನಾವು ಹೆಚ್ಚು ನಮ್ಮ ಕಮ್ಮಿ 2 ಜೀವನ ಕಿಲೋಮೀಟರ್ ಜರಳಿಂದ ಹಂಗನ್ನು ತೊರೆದು ಅಲ್ಲಿ ಹೋಗಿ ಟೋಲ್ ಅಲ್ಲಿ ಸಾವಿರಾರು ನಿಂತ್ಕೊಂಡ್ರೆ ಮತ್ತೆ ಪ್ರತಿಯೊಂದು ಪ್ಯಾಸೆಂಜರ್ಗಳನ್ನ ಗಾಡಿನೂ ಸಿಗ್ತವೆ. ಪ್ರಯಾಣಿಸುತ್ತೇವೆ. ನೈಟ್ ಮಧ್ಯಾಹ್ನ 3 ಹಾಗಾಗಿ ಗಂಟೆಯಿಂದ ಸ್ಟಾರ್ಟ್ ನಿಮ್ಮಲ್ಲಿ ಆಗ್ತವೆ ಬಸ್ಗಳು. ಎಲ್ಲರಿಗೂ ಥ್ಯಾಂಕ್ ಯು, ಕೇಳಿಕೊಳ್ಳುವುದು ಇಷ್ಟೇ. ಧನ್ಯವಾದ. ಮತ್ತೊಂದು ವಿಡಿಯೋದೊಂದಿಗೆ ನಮ್ಮ ಸಿಗೋಣ. ಜೀವನದ ಬಗ್ಗೆ ನಮಗೆ ಅರಿವಿರುವುದಿಲ್ಲ. ಇಲ್ಲಿ ಬೆಳಗ್ಗೆ ಪಕ್ಕದಲ್ಲಿ ಏನಪ್ಪಾ ಇನ್ನೊಬ್ಬ ಸಮಸ್ಯೆ ಅಂದ್ರೆ ಓವರ್ಟೇಕ್ ಮಾಡಿದರೆ ಫುಲ್ ಜಾಮ್ ದಯವಿಟ್ಟು ಆಗಿರುತ್ತೆ. ಅದೊಂದು ಅವನಿಗೆ ಕಾರಣಕ್ಕೆ ಹೋಗಲು ಸೈಡ್ ಅನ್ನು ಕೊಟ್ಟು ಬಿಡಿ. ಇಲ್ಲಿ ನೋಡ್ಬೋದು ಯಾಕಂದ್ರೆ ಆ ಇವತ್ತಿನ ಕಡೆ ಪಕ್ಕದಲ್ಲಿ ಸದ್ಯಕ್ಕೆ ಮೆಟ್ರೋ, ಪರಿಸ್ಥಿತಿ ಸರಿ ಇಲ್ಲ. ಇದ್ರ ಮೇಲೆ ಹಾಗಾಗಿ ಫ್ಲೈಓವರ್ ಇದು. ಅನೇಕ ರೀತಿಯ ತೊಂದರೆ ತಾಪತ್ರೆಗಳನ್ನು ಥ್ಯಾಂಕ್ ಯು. ಅನುಭವಿಸಬೇಡಿ. ಥ್ಯಾಂಕ್ ಯು.